ಹಾಯ್ ನಮಸ್ಕಾರ. ಜೀಕೆ ಪ್ರಪಂಚಕ್ಕೆ ಸ್ವಾಗತ. ಚಳಿಗಾಲ ಬಂದಾಯಿತು. ಈಗ ಮಳೆಗಾಲದಲ್ಲಿ ಮಾಡಬೇಕಾದ ಕೆಲಸ ಎಲ್ಲ ತೋಟ ಕಾರ್ಯಗಳಿಗೆ ಏನೆಲ್ಲ ಮಾಡಬೇಕು ಅದೆಲ್ಲ ಮಾಡಿ ಆಗಿದೆ. ಈಗ ಅಡಿಕೆ ಗಿಡ ಇರ್ಬೋದು, ಮರ ಇರ್ಬೋದು, ಅದಕ್ಕೆ ಏನೆಲ್ಲ ಮಾಡಬೇಕಾದ ಕೆಲಸ ಅವಶ್ಯಕತೆ ಇದೆ ನೋಡ್ತಾ ಹೋಗೋ ಒನ್ ಬೈ ಒನ್. ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಹ್ಯುಮಿಡಿಟಿ ಕಡಿಮೆ ಇರ್ತದೆ ವಾತಾವರಣದ್ದು. ಹಾಗೆ ಗಿಡಕ್ಕೆ ಬೇಕಾದ ಮಾಯ್ಚರ್ ಕೆಳಗಡೆಯಿಂದ ಕೂಡ ಜಾಸ್ತಿ ಎಳ್ಕೊಳ್ತದೆ ಗಿಡ. ಅಂದರೆ ಮೇಲೆ ಲೀವ್ಸಿಂದ ಇವಾಪ್ರೇಷನ್ ಜಾಸ್ತಿ ಆಗಿ ಹೋಗ್ತದೆ. ಹಾಗೆ ಬುಡಕ್ಕೆ ನೀರು ಕೊಡುವ ಅವಶ್ಯಕತೆ ಕೂಡ ಜಾಸ್ತಿ ಚಳಿಗಾಲದಲ್ಲಿ. ಮತ್ತು ನಾವು ಗಮನಿಸ್ಬೋದು, ಬೇಸಿಗೆಗಾಲದಲ್ಲಿ ಜಾಸ್ತಿ ಆಗ್ತಾ ಬಂದಾಗ, ನೀರು ಕೊಡ್ತಾ ಬಂದಾಗ ಸ್ವಲ್ಪ ಗ್ರೀನರಿ ಜಾಸ್ತಿ ಬರ್ತದೆ. ಚಳಿಗಾಲದಲ್ಲಿ ಸ್ಟಾರ್ಟ್ ಆಗುವಾಗ ಎಲೆಗಳು ಸ್ವಲ್ಪ ಹಳದಿ ರೂಪಕ್ಕೆ ಬರ್ತದೆ. ಮತ್ತು ಇನ್ನೊಂದು ವಿಷಯ ಅಂತಂದರೆ, ಈ ಬಿಸಿಲು ಯಾವ ಡೈರೆಕ್ಷನಲ್ಲಿ ಬೀಳ್ದು ನಾವು ಅವಾಯ್ಡ್ ಮಾಡಬೇಕು ಅಂತ, ಅಂದರೆ ಸನ್ಸ್ಕಾರ್ಚಿಂಗ್ ಹೇಳ್ತಾರೆ. ಅದನ್ನೀಗ ಯಾವ ರೀತಿ ಸನ್ಸ್ಕಾರ್ಚ್ ಆಗ್ತದೆ, ಯಾವ ಕಡೆಯಿಂದ ಬಿಸಿಲಿಗೆ ಅದು ಎಫೆಕ್ಟ್ ಜಾಸ್ತಿ ಆಗೋದು ನೋಡು ಬನ್ನಿ. ಈ ಅಡಿಕೆ ಗಿಡಗಳ ಕಾಂಡಗಳನ್ನ ಗಮನಿಸ್ತಾ ಹೋಗುವ. ಅಂದರೆ ಈಗ ಈ ಒಂದೇ ಡೈರೆಕ್ಷನಿಗೆ ಸನ್ಸ್ಕಾರ್ಚ್ ಅಥವಾ ಸನ್ ಬರ್ನ್ ಕಾಣ್ತಾ ಉಂಟು ಸ್ಪಾಟ್ಸ್. ಈಗ ಇನಿಷಿಯಲ್ ಸ್ಟೇಜಲ್ಲಿ ಉಂಟು. ಆದರೆ ಈಗ ಚಳಿಗಾಲ ಸ್ಟಾರ್ಟ್ ಆಗಿದೆ ಅಷ್ಟೇ. ಹಾಗೆ ಅದೀಗ ಏನು ಎಕ್ಸ್ಪೋಸ್ ಆಗಿರ್ತದೆ ಆ ಕಡೆಯಿಂದ ಸನ್ಲೈಟ್ ಬೀಳ್ತದೆ, ಅಲ್ಲಿ ಸನ್ಸ್ಕಾರ್ಚ್ ಸನ್ ಬರ್ನ್ ಆಗ್ತದೆ. ಕಾಂಡವನ್ನು ಗಮನಿಸಿದ ಮೇಲೆ ಹೋದಾಗ ಅಲ್ಲಿ ಏನು ಅಷ್ಟಾಗಿ ಸ್ಪಾಟ್ ಕಾಣ್ತಾ ಇಲ್ಲ ಸನ್ಸ್ಕಾರ್ಚ್ ಇದು. ಅಂದರೆ ಈ ಗಿಡದ ಲೀವ್ಸ್ ಏನಿದೆ ಅದರಲ್ಲಿ ನೆರಳು ಬೀಳ್ತದೆ. ಈಗ ಸನ್ಸ್ಕಾರ್ಚ್ ಆದ ಡೈರೆಕ್ಷನ್ ಯಾವ ಕಡೆಯಿಂದ ಇದೆ ಅಂತ ನೋಡ್ತಾ ಹೋಗುವ. ಅಂದರೆ ಈಗ ನಾವು ಕಂಪಾಸ್ ಯೂಸ್ ಮಾಡುವ. ಅದೀಗ ಸೌತ್ ವೆಸ್ಟ್ ಕಡೆಯಿಂದ ಬಿಸಿಲೇನು ಬರ್ತದೆ, ಅಂದರೆ ಮಧ್ಯಾಹ್ನ 1 ಗಂಟೆ ಸಾಮಾನ್ಯ 3 ಗಂಟೆ ತನಕ ಏನು ಬಿಸಿಲು ಬೀಳ್ತದೆ ಅಲ್ಲಿ ಜಾಸ್ತಿ ಬರ್ನ್ ಆಗ್ತದೆ. ಅದಕ್ಕೋಸ್ಕರ ನಾವು ಪ್ರಿಕಾಷನರಿ ಏನು ತಗೊಳ್ಬೋದು ಅಂತಂದರೆ, ಈ ಅಡಿಕೆ ಮರದ ಸೋಗೆ ಏನಿರ್ತದನ್ನು ಈ ಥರ ರೌಂಡ್ ಇಟ್ಟು ಕಟ್ಬೋದು. ಅದಂದರೆ ಈ ಕಟ್ಟಿದರೆ ಕೂಡ ಅಷ್ಟೇ, ಸ್ಪ್ರಿಂಕ್ಲರ್ ಹಾಕೋ ಜಾಗ ಆದರೆ ಅಲ್ಲಿಗೆ ಅದು ಸ್ವಲ್ಪ ದಿವಸದಲ್ಲಿ ಕೊಳ್ತು ಹೋಗ್ತದೆ ಈ ಸೋಗೆಗಳು. ಮತ್ತು ಗಿಡ ಜಾಸ್ತಿ ಇದ್ದರೆ ಅಷ್ಟೇ ಸೋಗೆ ರಿಕ್ವೈರ್ಮೆಂಟ್ ತುಂಬ ಇರ್ತದೆ, ಮತ್ತು ಕೆಲಸ ಸಹ ಸ್ವಲ್ಪ ನಿಧಾನ ಆಗ್ತದೆ. ಇನ್ನೊಂದು ಒಳ್ಳೆ ವಿಧಾನ ಅಂದರೆ ಸುಣ್ಣಕ್ಕೆ ಬಳಿಯೋದು. ಈ ಸುಣ್ಣ ಪ್ರಿಪೇರ್ ಮಾಡೋ ವಿಧಾನ ಅಂದರೆ, ಈ ಚಿಪ್ಪು ಸುಣ್ಣ ಏನಿರ್ತದೆ ಅದಕ್ಕೆ ಕುದಿಯೋ ಬಿಸಿನೀರು ಹೊಯ್ಬೇಕು. ಆಗ ಅದು ಒಂಥರ ಪೇಸ್ಟ್ ಥರ ಆಗ್ತದೆ. ಅದಕ್ಕೆ ಬೇಕಾದಷ್ಟು ಸ್ವಲ್ಪ ನೀರು ಹಾಕ್ಕೊಂಡು, ಆಮೇಲೆ ಸಿಲಿಕಾನ್ ಬೇಸ್ಡ್ ಗಮ್ ಸಿಗ್ತದೆ, ಅರ್ಫಾ 3F, ಆಮೇಲೆ ಬೇರೆ ಬೇರೆ ರೀತಿಯಲ್ಲಿ ಸಿಗ್ತದೆ. ಆಗ್ರೋ ಸೇಲ್ಸ್ ಏನಿರ್ತದೆ ಶಾಪ್ಸ್ ಅಲ್ಲಿ ಸಿಗ್ತದೆ. ಹಾಗೆ ಅದನ್ನು ಬೇಕಾದಷ್ಟು ಮಿಕ್ಸ್ ಮಾಡಿಕೊಳ್ಬೇಕು. ಅಂದರೆ ಕ್ವಾಂಟಿಟಿ ನೋಡಿ, ಜಾಸ್ತಿ ಆದರೂ ತೊಂದರೆ ಇಲ್ಲ. ಆ ಥರ ಪ್ರಿಪೇರ್ ಮಾಡಿದ ದ್ರಾವಣ ಇರ್ತದೆ, ಈ ಥರ ನಾವು ಬಳಿಬೇಕು. ಈಗ ಕೋಟಿಗೆ ನಾವು ಸೋಗೆ ಸೇರಿ ಕೊಟ್ಟಿದ್ದೇವೆ. ಸ್ವಲ್ಪ ಸಮಯದ ನಂತರ ಅದು ಸೋಗೆ ಬಿದ್ದ ಮೇಲೆ ಮತ್ತೆ ಪುನಃ ಕೋಟಿಂಗ್ ಕೊಡೋದು ಒಳ್ಳೆಯದು. ಗಮ್ಮು ಜಾಸ್ತಿ ಯೂಸ್ ಮಾಡಿದಷ್ಟು ಸ್ಟಿಕ್ಕಿ ಆಗಿರ್ತದೆ ಕೂಡ. ಈ ಸುಣ್ಣ ಕೊಡೋದರ ಮೇನ್ ಉದ್ದೇಶ ಅಂತಂದರೆ, ಅದು ಬಿಳಿ ಬಣ್ಣ ಆಗಿರೋ ಕಾರಣ ಯಾವುದೇ ಸನ್ಲೈಟ್ ಬಿದ್ದದ್ದು ಮತ್ತೆ ಪುನಃ ರಿಫ್ಲೆಕ್ಟ್ ಆಗ್ತದೆ. ಹಾಗೆ ಇದನ್ನು ಈ ಹೀಟ್ ಆಗೋದನ್ನು ತಡೆಗಟ್ತದೆ ಕೂಡ ಕಾಂಡ. ಆಮೇಲೆ ಮಾಯ್ಶ್ಚರ್ ಕೂಡ ಅಷ್ಟೇ ಕಾಂಡದಿಂದ ಹೊರಗೋದನ್ನು ತಪ್ಪಿಸ್ತದೆ. ಮತ್ತು ಯಾವುದೇ ಕ್ರಿಮಿಕೀಟಗಳ ಬಾಧೆ ಕೂಡ ಭಾಳಷ್ಟು ಕಡಿಮೆ ಮಾಡ್ತದೆ. ಫಂಗಸ್ ಅಟ್ಯಾಕ್ ಆಗೋದನ್ನು ತಡೀತದೆ. ಆಮೇಲೆ ಸ್ವಲ್ಪ ಮಟ್ಟಿಗೆ ಗಿಡದ ಕಾಂಡದಲ್ಲಿ ಏನಾದರೂ ಡ್ಯಾಮೇಜ್ ಇದ್ದರೆ ಕೂಡ ಅದನ್ನು ಕೂಡ ಹೀಲ್ ಮಾಡ್ತದೆ. ಈ ಗಿಡಗಳ ಬೆಳವಣಿಗೆಗೆ ಸಹಾಯಕವಾಗ ಒಂದು ಅತ್ಯಂತ ಉಪಯುಕ್ತ ವಿಧಾನ ಅಂತಂದರೆ, ಈ ಗಿಡದಲ್ಲಿ ಬುಡದಲ್ಲಿ ಏನು ಬರ್ತದೆ ಹುಲ್ಲು, ಅದನ್ನು ಕಂಪ್ಲೀಟಾಗಿ ಕೀಳಬೇಕು. ಆಮೇಲೆ ಸುತ್ತಮುತ್ತ ಇರುವ ಹುಲ್ಲನ್ನು ಮೆಷಿನಲ್ಲಿ ಅಥವಾ ಕೈಯಲ್ಲಿ ಕಟ್ ಮಾಡಬೇಕು. ಅದನ್ನು ಒಂದು ದಿವಸ ಹಾಗೆ ಬಿಡಬೇಕಲ್ಲ, ಹರಡಬೇಕು. ಅಂದರೆ ಇಮಿಡಿಯೇಟ್ ಹಾಕಿದ್ರೆ ಅದರಲ್ಲಿ ಒಂಥರ ಹೀಟ್ ಫಾರ್ಮೇಷನ್ ಆಗ್ತದೆ. ಆ ಗಿಡಕ್ಕಷ್ಟು ಒಳ್ಳೆಯದಲ್ಲ ಬೇರುಗಳಿಗೆ. ಮತ್ತು ಅದನ್ನು ಗಿಡದ ಬುಡಕ್ಕೆ ಹಾಕೋದ್ರಿಂದ ನಮಗೆ ನೀರಿನ ಈ ಮಾಯ್ಶ್ಚರ್ ಏನಿರ್ತದೆ ಬುಡದಲ್ಲಿ ಜಾಸ್ತಿ ಹಾಗೆ ಇರ್ತದೆ. ಮತ್ತು ನೀರಿನ ಅಂದರೆ ನಾವು ಕೊಡುವಿಕೆ ಸ್ವಲ್ಪ ಕಡಿಮೆ ಆದರೂ ನಡೀತದೆ. ಮತ್ತು ಅದು ಆರ್ಗ್ಯಾನಿಕ್ ಆಗಿ ಫಾರ್ಮೇಷನ್ ಆಗ್ತದೆ. ಅದು ಭಾಳಷ್ಟು ಉಪಯುಕ್ತವಾಗ್ತದೆ ಕೂಡ. ಹೇಗೆಲ್ಲ ಮಾಡೋದನ್ನು ನಾನು ತೋರಿಸ್ತೇನೆ. ಈಗ ಮೆಷನ್ನಲ್ಲಿ ಹುಲ್ಲು ತೆಗೆಯುವ. ಈ ಥರ ಗ್ಲಾಸ್ ಹಾಕ್ಕೊಳ್ತೇನೆ ಫಸ್ಟ್. ಹಳೆ ಕಾಲದ ಪದ್ಧತಿಯಲ್ಲಿ ಅಂದರೆ, ಈ ಮರದ ಕೊಂಬೆ ಕಟ್ ಮಾಡಿ ಅದರಲ್ಲಿ ಗ್ರೀನ್ ಲೀವ್ಸ್ ಏನು ಸಿಗ್ತದೆ ಅದನ್ನು ಹಾಕ್ತಿದ್ರು. ಅದು ಸಹ ಒಳ್ಳೆ ಕಾಂಪೋಸ್ಟ್ ಆಗ್ತಿತ್ತು. ಈಗ ಅಂಥದ್ದೆಲ್ಲ ತುಂಬ ಕಷ್ಟ ಸಾಧ್ಯ. ಅಂದರೆ ಲೇಬರ್ ಜಾಸ್ತಿ ಬೇಕಾಗ್ತದೆ ಅದಕ್ಕೋಸ್ಕರ ಇದೇ ಈಸಿಯೆಸ್ಟ್ ಮೆಥಡ್ ಅಂತ ನನ್ನ ಅನಿಸಿಕೆ. ಅವರೇನು ಕೈಯಲ್ಲಿ ಎಳೆದಾಗ್ತಿದ್ರೆ ಆ ಟೂಲ್ ನೋಡ್ತಾ ಇದ್ರಿ, ಆ ಥರದ ಎಕ್ವಿಪ್ಮೆಂಟ್ ಹಾರ್ಡ್ವೇರ್ ಶಾಪಲ್ಲಿ ಸಿಗ್ತದೆ. ಅಂಥದ್ದು ಯೂಸ್ ಮಾಡಿದರೆ ಭಾಳ ಈಸಿ ಆಗ್ತದೆ ಕೆಲಸ ಕೂಡ. ಬಿಸಿಲಿನಿಂದ ಗಿಡಗಳಿಗೆ ಯಾವ ಥರ ರಕ್ಷಣೆ ಕೊಡ್ಬೋದು ಅಂತ ನಾವು ನೋಡಿ ಆಯಿತು. ಮತ್ತು ಇದೊಂದು ವಿಧಾನ. ಇನ್ನೊಂದು ಲೆವೆಲ್ ಜಾಗ ಆದರೆ ಅದರಲ್ಲಿ ಈ ಯಾವ ಕಡೆಯಿಂದ ಬಿಸಿಲು ಬೀಳ್ತದೆ ಅದಕ್ಕೆ ಒಂದೇ ಲೈನಲ್ಲಿ ಗಿಡ ನೆಡುವ ವಿಧಾನ ಕೂಡ ಉಂಟು. ಅಂದರೆ ಒಂದು ಗಿಡದ ನೆರಳು ಇನ್ನೊಂದಕ್ಕೆ ಹಾಗೆ ಟ್ರಾನ್ಸ್ಫರ್ ಆಗ್ತಾ ಹೋಗ್ತದೆ ನೆರಳು. ನನ್ನ ಈ ವಿಡಿಯೋಗಳು ನಿಮಗೆ ಇಷ್ಟವಾಗ್ತದೆ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೂ ಮುಂದಿನ ದಿನಗಳಲ್ಲಿ ನಾವು ಈಗ
ಸಾಯಿಲ್ ಅಪ್ಲಿಕೇಶನ್ ಫರ್ಟಿಲೈಸರ್ಸು, ಆಮೇಲೆ ಲಿಕ್ವಿಡ್ ಫರ್ಟಿಲೈಸರ್ಸ್ ಯಾವುದಕ್ಕೆ ಸೂಕ್ತ, ಇನ್ನು ಸಾಯಿಲ್ ಅಪ್ಲಿಕೇಶನ್ ಕೊಡ್ಬೋದಾ ಏನಂತೆಲ್ಲ ವಿಡಿಯೋದ ಮೂಲಕ ನೋಡ್ತಾ ಹೋಗುವ. ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.